ಸುಮಾರು 50 ಕುಟುಂಬಗಳು ಮನೆ ಮತ್ತು ಜಮೀನನ್ನ ಬಿಡಬೇಕಾಗುತ್ತಂತೆ. ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಜನರೇ, ಈ ಪರಿಸ್ಥಿತಿ ನಿಮಗ್ ಬೇಕಾ? ಆಲ್ರೆಡಿ 6-7 ಪವರ್ ಪ್ಲಾಂಟ್ಸ್ ಇರುವಂತ ಶರಾವತಿ ನದಿಗೆ ಮತ್ತೆ ಒಂದು ಯೋಜನೆ ಅಂತೆ. 14 ಕಿಲೋಮೀಟರ್ ಸುರಂಗ ಕೊರಿಬೇಕಾಗುತ್ತಂತೆ. 18,000 ಟನ್ ಸ್ಫೋಟಕ ಯೂಸ್ ಮಾಡಬೇಕಾಗುತ್ತಂತೆ. 148 ಎಕರೆ ವ್ಯಾಪ್ತಿನಲ್ಲಿ 12,000 ಮರ ಕಡಿಬೇಕಾಗುತ್ತಂತೆ. ಸುಮಾರು 50 ಕುಟುಂಬಗಳು ಮನೆ ಮತ್ತು ಜಮೀನನ್ನ ಬಿಡಬೇಕಾಗುತ್ತಂತೆ. ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತಂತೆ. ಇಷ್ಟೆಲ್ಲ ಅಲ್ಲದೆ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಲಿಕ್ಕೆ 2,500 ಮೆಗಾವ್ಯಾಟ್ ವಿದ್ಯುತ್ ಖರ್ಚಾಗುತ್ತಂತೆ. 2017ರಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ 4,000 ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ರಂತೆ. 2025 ಬರೋ ಅಷ್ಟರಲ್ಲಿ ಆಲ್ರೆಡಿ ಅದು 10,400 ಕೋಟಿ ಆಗೋಯ್ತಂತೆ. ಆಲ್ರೆಡಿ 200 ಹಳ್ಳಿಗಳು ಮುಳುಗಿದಾವೆ, ಮತ್ತೆ ಇನ್ನಷ್ಟು ಹಳ್ಳಿಗಳು ಮುಳುಗ್ಬೇಕಾ? ಪಬ್ಲಿಕ್ ಮನಿ ಈ ತರ ವೇಸ್ಟ್ ಆಗೋದು ನಿಮ್ಗೆ ಇಷ್ಟ ಇದೆಯಾ? 16ನೇ ತಾರೀಕು ಕಾರ್ಗಲ್ ಅಲ್ಲಿ ಅಂದ್ರೆ ಇವತ್ತು ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ಇದೆಯಂತೆ. ದಯವಿಟ್ಟು ಎಲ್ಲ ಭಾಗವಹಿಸಿ ನಮ್ಗೆ ಈ ಪ್ರಾಜೆಕ್ಟ್ ಬೇಡ ಅಂತ ಒತ್ತಾಯ ಮಾಡಿ. ಈ ರೀಲ್ ನ ಶೇರ್ ಮಾಡಿ, ಆದಷ್ಟು ಒಗ್ಗಟ್ಟಾಗಿರಕ್ಕೆ ಟ್ರೈ ಮಾಡಿ.